ಶಿಥಿಲಾವಸ್ಥೆಯಲ್ಲಿರುವಂತದ್ದು ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳು. ಮಳೆಗಾಲ ಬಂತು ಅಂದ್ರೆ ಮುಗಿತು, ಅಲ್ಲಿ ನರಕ ಸದೃಶ ಪರಿಸ್ಥಿತಿ ಇರುತ್ತೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಎಷ್ಟು ಶಾಲೆಗಳು ಹದಗೆಟ್ಟು ಹೋಗಿದಾವೆ, ಮೂಲಭೂತ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಕಾಡ್ತಾ ಇದೆ, ಅಲ್ಲಿನ ಮಕ್ಕಳು ನರಕವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಶಿಕ್ಷಣ ಸಚಿವರು ನೋಡಿದ್ರೆ ಒಳ್ಳೇದು. ಈ ಸುದ್ದಿಗಳು ನಾವೇನು ಬೇರೆ ನಿಮ್ಮ ಇಲಾಖೆಗೆ ಹೊರತುಪಡಿಸಿ ತೋರಿಸ್ತಾ ಇರುವಂಥದ್ದಲ್ಲ. ನಿಮ್ಮ ಇಲಾಖೆಯಲ್ಲಿ ಹೇಗಿದೆ, ಯಾವ ರೀತಿಯಾಗಿ ಪರಿಸ್ಥಿತಿಗಳಿದ್ದಾವೆ ನಿಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು. ಸಾಕಷ್ಟು ಕಡೆ ಹೇಗಿರುತ್ತೆ ಅನ್ನುವಂಥದ್ದು ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಸಿಗ್ದಲೇ ಇರ್ಬೋದು. ಬಟ್ ತೋರಿಸ್ತಾ ಇರುವಂಥ ಸುದ್ದಿಗಳನ್ನಾದರೂ ನೋಡಿದ್ರೆ ನಿಮ್ಗೊಂದು ಸ್ವಲ್ಪ ವಸ್ತುಸ್ಥಿತಿ ಗೊತ್ತಾಗ್ಬೋದು. ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವ್ರಿಗೆ ಕೆತ್ತು ಬೀಳ್ತಾ ಇರುವಂಥದ್ದು ಶಾಲೆಯ ಕೊಠಡಿಯ ಕಾಂಕ್ರೀಟ್ ಮಕ್ಕಳ ಮೇಲೆ ಬಿದ್ದಿದ್ರೆ ದೊಡ್ಡ ದುರಂತನೇ ಆಗ್ತಾ ಇತ್ತು. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಹಗರಿಬೊಮ್ಮನಹಳ್ಳಿಯ ಅರೆಗೊಂಡನಹಳ್ಳಿ ಶಾಲೆ 1ರಿಂದ 8ನೇ ತರಗತಿಯವರೆಗೂ 211 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಶಾಲೆ 1 to 8 ವರೆಗೂ ಇದೆ. 211 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇರುವಂಥದ್ದು ಕೊಠಡಿಗಳೆಷ್ಟು? 6 ಕೊಠಡಿ ಅಷ್ಟೇ. ಅದರಲ್ಲಿ 3 ಕೊಠಡಿಗಳು ಶಿಥಿಲಾವಸ್ಥೆಯನ್ನ ತಲುಪಿದ್ದಾರೆ. ಈ ಶಿಥಿಲಾವಸ್ಥೆ ಶಾಲೆಯಲ್ಲೇ ಕೂರ್ಬೇಕಾಗಿದೆ ಮಕ್ಕಳು. ಕೂಡಲೇ ದುರಸ್ತಿಗೆ ಆಗ್ರಹಿಸ್ತಾ ಇದ್ದಾರೆ ಪೋಷಕರು. ದಯವಿಟ್ಟು ಸರಿ ಮಾಡಿಕೊಡಿ, ನಮ್ಮ ಮಕ್ಕಳನ್ನ ಹಂಗೋ ಹಿಂಗೋ ಕಳಿಸ್ತಾ ಇದೀವಿ ಸರ್ಕಾರಿ ಶಾಲೆಗೆ, ಅದರಿಂದನೂ ಕೂಡ ಬಿಡಿಸೋ ಥರ ಮಾಡಬೇಡಿ ಅಂತ ಗೋಗರ್ದು ಕೇಳ್ತಾ ಇದ್ದಾರೆ. ಕೊಠಡಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಆಗ್ಲೋ ಈಗಲೋ ಬಿದ್ದೋಗುವಂಥ ಪರಿಸ್ಥಿತಿ. ಇರೋ 6 ಕೊಠಡಿಲಿ 3 ಕೊಠಡಿ ಹೋಗಿದೆ. ಇನ್ನು 3 ಕೊಠಡಿಲಿ 2 ತರಗತಿಯವ್ರನ್ನ ಕೂರಿಸ್ಕೊಂಡು ಪಾಠವನ್ನು ಮಾಡಬೇಕಾಗಿದೆ. ಅದೊಂಥರ ಜಾತ್ರೆ ರೀತಿಯಲ್ಲಿ ಆಗುತ್ತೆ ಪಾಠ ಮಾಡಿದ್ರೆ. 1 ಕೊಠಡಿಲಿ 2 ತರಗತಿಯವ್ರನ್ನ ಕೂರಿಸ್ಕೊಂಡು ಮಾಡಿದ್ರೆ ಹೇಗಿರೋಣ ಪರಿಸ್ಥಿತಿ ನಿಮ್ಗೆ ತೋರಿಸ್ತಾ ಇದ್ವಿ ನೋಡಿ ಯಾವ ರೀತಿಯಾಗೆಲ್ಲ ಬಿದ್ದಿದೆ ಅಂತ. ಜಸ್ಟ್ ಮಿಸ್ ಅಂತೆ ಆ್ಯಕ್ಚುಲಿ ಮಕ್ಕಳು ಅವ್ರ ಮೇಲ್ ಬಿದ್ದಿದ್ರೆ ಹೇಗಾಗಿರೋಣ ಪರಿಸ್ಥಿತಿ ಪಾಪ. ಇದು ವಿಜಯನಗರ ಜಿಲ್ಲೆ ಮಾಡಿದ್ದಷ್ಟೇ ಕೀರ್ತಿ ಇವರಿಗೆ, ಇನ್ನೇನು ಅಲ್ಲ. 31ನೇ ಜಿಲ್ಲೆ ಅಂತ ಹೋಗಿ ಕೂರಿಸಿದ್ರು. ಏನು ಸೌಲಭ್ಯ ಕೊಟ್ಟರು? ಏನೂ ಇಲ್ಲ, ಮಣ್ಣು ಮಸಿ. ಈ ಥರ ಕಿತ್ತೋದ್ ಶಾಲೆಗಳು, ಮೂಲಭೂತ ಸೌಕರ್ಯಗಳೇ ಇಲ್ಲ. ಆ ಕಟ್ಟಡದ ಹೊರಭಾಗ ನೋಡಿ ಹೇಗಿದೆ ಅಂತ, ಎಲ್ಲ ಕಡೆನೂ ಬಿರ್ಕು ಬಿದ್ದಿದೆ. ಮಳೆ ಬಂದರೆ ದೇವರಿಗೆ ಪ್ರೀತಿ, ಆ ಶಾಲೆ ಫುಲ್ ಸೋರುತ್ತಂತೆ. ನಡೆಸಿದಾಗ ಸಣ್ಣ ಪ್ರಮಾಣದ ಸೀಲಿಂಗ್ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟಿತ್ತು. ಅದು ಏನು ಆಗಲ್ಲ ಅಂತ ಹೇಳೋದು ತಿರುಗ ನಾವೇನ್ ಮಾಡಿದ್ವಿ, ಅವತ್ತು ಸಾಯಂಕಾಲವರೆಗೆ ತರಗತಿಗಳನ್ನು ನಡೆಸಿಬಿಟ್ಟು ನಾವು ಬೀಗ ಹಾಕೊಂಡು ಮನೆಗೆ ಹೋದ್ವಿ. ರಾತ್ರಿ ಹೊತ್ತಿನಲ್ಲಿ ಏನ್ ಸಂಭವಿತ ಅದು ರಾತ್ರಿ ಹೊತ್ತಿನಲ್ಲಿ ಆಗಿರ್ತಕ್ಕಂಥದ್ದು. ಟೇಬಲ್ ಬೇಕಾಗಿತ್ತು, ಚೇರ್ ಬೇಕಾಗಿತ್ತು. ಅವ್ನು ತೆಗೆಯಕ್ ಬಂದಾಗ ಅದು ತೆಗೆದು ನೋಡ್ಬಿಟ್ಟು ಸೀಲಿಂಗ್ ಬಿದ್ದಿತ್ತು. ಅದನ್ನ ನೋಡಿದ ತಕ್ಷಣ ಹುಡುಗರು ಯಾವುದೇ ರೀತಿಯಿಂದ ಮಕ್ಕಳನ್ನ ಒಳಗೆ ಬಿಡದಂಗೆ ಅವ್ರು ಬೀಗ ಹಾಕಿಬಿಟ್ಟು ನಮ್ಮ SDMC ಅಧ್ಯಕ್ಷರು ನಮ್ಮ ಗಮನಕ್ಕೆ ಇಲ್ದಂಗೆ ಬಂದ್ಬಿಟ್ಟು ಇದನ್ನ ಫೋಟೋ ತೆಗೆದು ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿರ್ತಕ್ಕಂಥದ್ದು ಸತ್ಯ. ಮಕ್ಕಳೆಲ್ಲ ಸುರಕ್ಷಿತವಾಗಿದ್ದಾವೆ. ಜೂನ್ ತಿಂಗಳಲ್ಲಿ ನಾವು ವರದಿ ಮಾಡಿದ್ವಿ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅನುದಾನ ಬಂದಾಗ ರಿಪೇರಿ ಮಾಡಿಸೋಣಂತೆ ಅಂತಂದೇಳಿ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ರು. ಹೀಗಾಗಿ ನಾವು ಆ ತರಗತಿಯನ್ನು ಯಾವತ್ತು ಆ ಘಟನೆ ಆಯ್ತೋ ಅವತ್ತಿನಿಂದ ಆ ತರಗತಿಯನ್ನು ಕ್ಲೋಸ್ ಮಾಡಿ ಈ ಬೇರೆ ತರಗತಿಗೆ ಶಿಫ್ಟ್ ಮಾಡ್ಕೊಂಡು ಈಗ ಪಾಠ ಮಾಡ್ತಾ ಇದೀವಿ ಸರ್. ಇಷ್ಟು ನಡೆದಿರ್ತಕ್ಕಂಥ ಸತ್ಯಗಳು. ಮಕ್ಕಳೇನಾದ್ರೂ ಒಳಗಡೆ ಬಂದಾಗ ಏನು ಸಮಸ್ಯೆ? ಯಾರು ಬಂದಿಲ್ಲ ಸರ್, ಮಕ್ಕಳು ಒಬ್ಬರನ್ನು ಒಳಗೆ ಬಿಟ್ಟಿಲ್ಲ, ಯಾವುದೇ ಸಮಸ್ಯೆ ಆಗಿಲ್ಲ ಸರ್, ಎಲ್ಲ ಸುರಕ್ಷಿತವಾಗಿ. ಸರ್ ಬಂದಿದ್ರು, ಇವರು BRPಗಳು ಬಂದಿದ್ರು, CRP ಮಿತ್ರರು ಬಂದಿದ್ರು, ಬಂದು ಎಲ್ಲರೂ ವಿಸಿಟ್ ಮಾಡಿ ವರದಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯನಗರದ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನೋಡ್ತಾ ಇದ್ವಿ ಎಂಥ ದುಸ್ಥಿತಿ ಇದೆ ಅಂತ. ಇನ್ನು ಇರುವಂಥದ್ದು 3 ಕೊಠಡಿ, ಅದರಲ್ಲಿ 1 to 8 ವರೆಗೂ ಕೂಡ ಹೇಳ್ಕೊಡ್ಬೇಕು. ಒಂಥರ ಜಾತ್ರೆ ರೀತಿಯಲ್ಲಿ ಆಗ್ಬಿಡುತ್ತೆ. ಒಂದೇ ತರಗತಿಲಿ ಅಂದರೆ 2 ತರಗತಿನ ಒಂದೇ ಕೊಠಡಿಯಲ್ಲಿ ಕೂರಿಸ್ಬಿಟ್ರೆ. ಇದು ಎಲ್ಲರ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಯಾವಾಗಂತೆ ಅಂತ? ಖಂಡಿತ ಪೃಥ್ವಿರಾಜ್, ರಾಜ್ಯದ ಸರ್ಕಾರಿ ಶಾಲೆಗಳ ಕಟ್ಟಡಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ನಿರಂತರವಾದಂತಹ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳ ಬಗ್ಗೆ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳು ಕೂಡ ಮೇಲ್ಛಾವಣಿ ಕೂಡ ಕುಸಿತಕ್ಕಂಥ ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು ಕೂಡ ಇಲ್ಲಿ. ಇದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅರೆಗೊಂಡನಹಳ್ಳಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಕೂಡ ಒಂದು ಕೊಠಡಿಯಲ್ಲಿ ಇರಲಿಲ್ಲ. ಈಗಾಗಲೇ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣ ಮೇಲ್ಛಾವಣಿ ಕುಸಿತಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು, ಅದು ರಾತ್ರಿ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಲಾ ಕೊಠಡಿಯಲ್ಲಿ ಮಕ್ಕಳು ಕೂಡ ಇರಲಿಲ್ಲ. ಒಂದು ವೇಳೆ ಮಕ್ಕಳು ಒಂದು ಶಾಲಾ ಕೊಠಡಿ ತರಗತಿ ಕೊಠಡಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಮೇಲ್ಛಾವಣಿ ಕುಸಿತಿದ್ರೆ ದೊಡ್ಡ ದುರಂತವೇ
ನಡೆಯುವಂತ ಘಟನೆ ಕೂಡ ಸಂಭವಿಸಿರ್ತಕ್ಕಂಥ ಸಾಧ್ಯತೆಗಳು ಕೊಡ್ತಕ್ಕಂಥದ್ದು. ಇದು ಕೇವಲ ಇದೊಂದು ಶಾಲೆಯ ಪರಿಸ್ಥಿತಿ ಅಲ್ಲ, ಈ ರೀತಿಯಾಗಿ ಸರ್ಕಾರಿ ಶಾಲೆಯ ಕಟ್ಟಡಗಳು ಕೂಡ ಇದೇ ರೀತಿಯಾಗಿ ಚಿತ್ರಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಜೀವನ ಒಂದು ಕೈಯಲ್ಲಿ ಹಿಡ್ಕೊಂಡು ತರಗತಿಗೆ ಬರಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ರೀತಿಯಾದಂತಹ ಕಟ್ಟಡಗಳ ವ್ಯವಸ್ಥೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥ ಹಿಂದೇಟ್ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಕೂಡ ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ನಿರಂತರವಾದಂತಹ ಮಳೆಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳ ದುರಸ್ತಿ ಕಾರ್ಯ ಕೂಡ ನಡಿಬೇಕಾಗುತ್ತೆ. ಯಾಕಂದ್ರೆ ಇವರು ಮಳೆಗಾಲದಲ್ಲಿ ಈ ರೀತಿಯಾದಂತಹ ಕಟ್ಟಡಗಳು ಪ್ರತಿ ವರ್ಷಗಳು ಕೂಡ ಮೇಲ್ಚಾವಣಿ ಕುಸಿತಕ್ಕಂಥದ್ದು, ಚಾವಣಿಯ ಬಿರುಕು ಬಿಡ್ತಕ್ಕಂಥದ್ದು, ಈ ರೀತಿಯಾದಂತಹ ಘಟನೆಗಳು ಕೂಡ ಪದೇ ಪದೇ ಮರುಕಳಿಸ್ತಾ ಇರ್ತವೆ. ಆದ್ರೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತೆ. ಯಾಕೆಂತಂದ್ರೆ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಮುಂದಾಗ್ತಕ್ಕಂಥ ಕ್ರಮಕ್ಕೆ ಮುಂದಾಗ್ಬೇಕು ಅನ್ನೋದು ಕೂಡ ಭಾಗದ ಪೋಷಕರ ಕೂಡ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಇದು ವಿಜಯನಗರ ಜಿಲ್ಲೆ ಅಂತಲ್ಲ, ಈ ರೀತಿಯ ಸರ್ಕಾರಿ ಶಾಲೆಯ ಕಟ್ಟಡಗಳು ಕೂಡ ಸಾಕಷ್ಟು ದುರಸ್ತಿಗೊಂಡಿರ್ತಕ್ಕಂಥದ್ದು. ಇನ್ನು ಕೆಲವು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳಲ್ಲಿ ಮಕ್ಕಳನ್ನ ಪಾಠ ಕೇಳತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡದ ಹೊರಗಡೆ ಅಂದ್ರೆ ಒಂದು ಕಡೆ ಕಟ್ಟಡಗಳು ಶಿಥಿಲಗೊಂಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳನ್ನ ಬಯಲಲ್ಲೇ ಪಾಠ ಕೇಳಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಅಲ್ಲ, ಇಲ್ಲಿ ಉಸ್ತುವಾರಿ ಸಚಿವರ ಗಮನಕ್ಕೆ, ಅಲ್ಲಿನ ಶಾಸಕರ ಗಮನಕ್ಕೆ ಇದೆಲ್ಲ ಬರ್ತಾ ಇಲ್ವಾ? ಅಥವಾ ನಮ್ದು ಹೆಂಗಿದ್ರು ಕಲ್ಯಾಣ ಕರ್ನಾಟಕ ಭಾಗ, ನಮ್ಮ ಜನನೂ ಕೂಡ ಏನು ನೋಡಲ್ಲ, ಕ್ಯಾರೆ ಅನ್ನಲ್ಲ, ಅವ್ರಿಗೇನಿದ್ಮೇಲೆ ಮಾಡಿಕೊಟ್ರು ಒಂದೇ, ಮಾಡಿಕೊಡ್ತೇ ಹೋದ್ರು ಒಂದೇ ಅನ್ನುವ ರೀತಿಯಾದಂಥ ಮನಸ್ಥಿತಿ ಇದೆಯಾ ಅಂತ? ಈ ಸರ್ಕಾರಿ ಶಾಲೆಗಳ ಕಟ್ಟಡಗಳ ದುರಸ್ತಿ ಬಗ್ಗೆ ಅಲ್ಲಿನ ಮುಖ್ಯೋಪಾಧ್ಯಾಯರು ಸಂಬಂಧಪಟ್ಟ ಬಿಒ ಅಧಿಕಾರಿಗಳು ಕೂಡ ಒಂದು ವರದಿಯನ್ನು ಕೂಡ ಮಾಡ್ತಾರೆ. ಆದ್ರೆ ಬಿಒ ಹಂತದಲ್ಲಿ ಅದು ಆಗದೆ ಇದರಲ್ಲಿ DDPI ಕೂಡ ವರದಿ ಮಾಡ್ತಾರೆ. ಅದ ನಿಟ್ಟಿನಲ್ಲಿ ಕೂಡ ಶಾಸಕರ ಗಮನಕ್ಕೆ ಕೂಡ ತಂದಿರ್ತಾರೆ. ಆದ್ರೆ ಇಲ್ಲಿ ಒಂದು ಕಡೆ ಸಬ್ಬು ಬೆಳತಕ್ಕಂಥದ್ದು, ಒಂದು ಕಡೆ ಅನುದಾನದ ಕೊರತೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು, ಮತ್ತೊಂದು ಕಡೆ ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈ ರೀತಿಯಾದಂತಹ ಸರ್ಕಾರಿ ಕಟ್ಟಡಗಳ ದುರಸ್ತಿ ಮಾಡದಿದ್ರೆ ದೊಡ್ಡ ದುರಂತಗಳು ಕೂಡ ನಡೀತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಂದ್ರೆ ಮೊದಲ ಆದ್ಯತೆ ಈ ಒಂದು ಸರ್ಕಾರಿ ಕಟ್ಟಡಗಳ ದುರಸ್ತಿ ಕೂಡ ಮುಂದಾಗಬೇಕು. ಎಲ್ಲಿ ಪೂರ್ತಿ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳನ್ನ ಒಂದು ತೆರವು ಮಾಡಿ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ಕೂಡ ಮುಂದಾಗಬೇಕಾಗುತ್ತೆ. ಅದ್ಯಾವುದು ಕೂಡ ಇಲ್ಲಿ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕಟ್ಟಡಗಳು ಶಿಥಿಲಗೊಳ್ತಾ ಇದೆ. ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳು ಕೂಡ ಕುಸಿತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.